ರಾಜಧಾನಿ ಬೆಂಗಳೂರಿನಲ್ಲಿ ಆರ್ಸಿಬಿ ತಂಡದ ವಿಜಯೋತ್ಸವ. ವಿಧಾನಸೌಧದಲ್ಲಿ ಆರ್ಸಿಬಿಗೆ ಅಭಿನಂದನಾ ಸಮಾರಂಭ. ವಿಧಾನಸೌಧದ ಮುಂಭಾಗ ಇರುವಂತಹ ಮೆಟ್ಟಿಲುಗಳ ಮೇಲೆ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸಂಜೆ 4 ಗಂಟೆಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ಇರುತ್ತೆ. ಸಿಎಂ ಸಿದ್ದರಾಮಯ್ಯ ಜೊತೆಗೆ ಗವರ್ನರ್ ತಾವರ್ಚಂದ್ ಗೆಹ್ಲೋಟ್ ಅಭಿನಂದನೆಯನ್ನ ಸಲ್ಲಿಸಲಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್, ಪರಮೇಶ್ವರ್ ಸೇರಿದಂತೆ ಹಲವರು ಉಪಸ್ಥಿತರಿರ್ತಾರೆ. ಶಾಸಕರು, ಸಚಿವರುಗಳು ಎಲ್ಲರೂ ಕೂಡ ಅಲ್ಲಿ ಉಪಸ್ಥಿತರಿರ್ತಾರೆ. ವಿಧಾನಸೌಧದ ಬಳಿಕ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಎಂಟ್ರಿ ಕೊಡುತ್ತೆ ಈ ಟೀಮ್. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಲಿದೆ ಆರ್ಸಿಬಿಯ ಸೆಲೆಬ್ರೇಷನ್. ನೀವು ಗಮನಿಸ್ತಾ ಇರಬಹುದು, ಶಾಲಿನಿ ರಜನೀಶ್ ಅವರು ಇದ್ದಾರೆ. ಜೊತೆಗೆ ಗೃಹ ಸಚಿವರು ಕೂಡ ಒಂದಷ್ಟು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಬ್ರೀಫಿಂಗ್ ಅನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದಾರೆ. ಯಾಕಂದ್ರೆ ಟ್ರಾಫಿಕ್ ಪ್ರಾಬ್ಲಮ್ ಆಗಬಾರ್ದು. ಇದು ಗೃಹ ಸಚಿವರು ವಿಧಾನಸೌಧಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆ ನಡೆಸ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದಾರೆ. ಕಮಿಷನರ್ ದಯಾನಂದ್ ಅವರು ಕೂಡ ಇದ್ದಾರೆ, ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ. ಟ್ರಾಫಿಕ್ ಪ್ರಾಬ್ಲಮ್ ಆಗದೇ ಇರೋ ರೀತಿ ಪ್ಲಾನ್ ಮಾಡಬೇಕಾಗತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಆಟಗಾರರ ಭದ್ರತೆ ವಿಲ್ ಬಿ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಆಟಗಾರರಿಗೆ ಭದ್ರತೆಯನ್ನ ನೀಡುವಂಥದ್ದು. ಅಲ್ಲಿ ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿ ಅವರಿದ್ದಾರೆ, ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿದ್ದಾರೆ. ಸೊ ಬಹಳ ದೊಡ್ಡ ಮಟ್ಟದಲ್ಲಿ ಸರ್ಕಾರ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಸಿಎಂ ಸಿದ್ದರಾಮಯ್ಯ, ಗವರ್ನರ್ ಗೆಹ್ಲೋಟ್ ಕೂಡ ಉಪಸ್ಥಿತರಿರ್ತಾರೆ. ಆರ್ಸಿಬಿ ಅಭಿಮಾನಿಗಳಿಗೆ ವಿಧಾನಸೌಧದಲ್ಲಿ ಅವಕಾಶ ಇರೋದಿಲ್ಲ, ಬಹಳ ಸ್ಪಷ್ಟವಾಗಿದೆ ಇದು, ತಿಳ್ಕೊಂಡ್ಬಿಡಿ. ಬೆಂಗಳೂರಿನಲ್ಲಿ ಡಿಪಿಎಆರ್ ಕಾರ್ಯದರ್ಶಿ ಸತ್ಯವತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೇರವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದ್ಬಿಡಿ ನೀವೆಲ್ಲರೂ ಅಭಿಮಾನಿಗಳು, ವಿಧಾನಸೌಧದ ಹತ್ರ ಯಾರೂ ಬರಬೇಡಿ ಅಂತ. ವಿಧಾನಸೌಧದ ಎದುರು ಬರೀ ಸನ್ಮಾನ ಅಷ್ಟೇ ಇರುತ್ತೆ, ಅಲ್ಲೇನು ಬಹಳ ದೊಡ್ಡ ಕಾರ್ಯಕ್ರಮ ನಡೆಯೋದಿಲ್ಲ. ಎದುರುಗಡೆ ಹೈಕೋರ್ಟ್ ಇದೆ, ಸೂಕ್ಷ್ಮ ಪ್ರದೇಶ ಕೂಡ ಹೌದು. ಇಲ್ಲಿ ಬಂದು ಕಿರಿಕಿರಿ ಮಾಡೋದು ಬೇಡ, ನಿಮಗೂ ಕರೆಕ್ಟಾಗಿ ನೋಡೋಕ್ಕಾಗಲ್ಲ. ಹಾಗಾಗಿ ಎಲ್ಲರೂ ಡೈರೆಕ್ಟ್ ಆಗಿ ಸ್ಟೇಡಿಯಂಗೆ ಬಂದುಬಿಡಿ ಅಂತ ಡಿಪಿಎಆರ್ನ ಕಾರ್ಯದರ್ಶಿ ಸತ್ಯವತಿ ಅವರು ಮಾತನಾಡಿದ್ದಾರೆ. ಒಂದು ಮಾರ್ಚ್ ಇದೆ, ಇಲ್ಲಿಂದ ವಿಧಾನಸೌಧದಿಂದ ಪ್ರಾರಂಭ ಆಗ್ತಾ ಇದೆ. ಇದು ಒಂದು ಬಹಳಷ್ಟು ಐಕಾನಿಕ್ ಮತ್ತೆ ಚಾರಿತ್ರಿಕವಾದ ಒಂದು ಕಟ್ಟಡವಾಗಿರೋದ್ರಿಂದ ಇಲ್ಲಿಂದ ಪ್ರಾರಂಭ ಮಾಡೋದಕ್ಕೆ ಇಚ್ಛೆ ಪಟ್ಟಿದ್ದಾರೆ. ಕೆಎಸ್ಸಿಎ ರೆಪ್ರೆಸೆಂಟೇಟಿವ್ಸ್ ನಮ್ಗೆ ಕೇಳಿದ್ದು, ಈಗ ನಾವು ಅವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳ ಆದೇಶದಂತೆ ಪರ್ಮಿಷನ್ ಸಹ ಕೊಟ್ಟಿದ್ದೇವೆ. ಸುಮಾರು ವಿ ಆರ್ ಎಕ್ಸ್ಪೆಕ್ಟಿಂಗ್ ಟೀಮ್ ಅಟ್ 4 ಗಂಟೆಗೆ ಬಂದು ಇಲ್ಲಿ ನಂತರ ಅವ್ರಿಗೆ ಒಂದು ಸಣ್ಣ ಒಂದು ಫೆಸಿಲಿಟೇಷನ್ ನಾವು ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ ಕರ್ನಾಟಕ ಸರ್ಕಾರದ ವತಿಯಿಂದ. ಸೊ 4 ಗಂಟೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಇಲ್ಲಿ ಹಾಜರಿದ್ದು ಆ ತಂಡವನ್ನ ಬರಮಾಡಿಕೊಂಡು ಮುಂದಿನ ಕಾರ್ಯಕ್ರಮಗಳನ್ನ ನಡೆಸಬೇಕು ಅನ್ನೋದೊಂದು ಆಶೆ ಇದೆ. ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೇವೆ. ಚಿನ್ನಸ್ವಾಮಿ ಸ್ಟೇಡಿಯಂ ಇಂದ ನಮ್ಮ ಪ್ರತಿನಿಧಿ ಸುಷ್ಮಿತಾ, ಹಾಗೆ ವಿಧಾನಸೌಧದ ಬಳಿಯಿಂದ ನಮ್ಮ ಪ್ರತಿನಿಧಿ ರೂಪೇಶ್ ಇಬ್ರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ರೂಪೇಶ್, ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಏನಿದೆ ಅದರಲ್ಲಿ ಇವತ್ತು ಸನ್ಮಾನ ಕಾರ್ಯಕ್ರಮ ಆಟಗಾರರಿಗೆ ಇರುವಂತದ್ದು, ಪ್ರಿಪರೇಷನ್ಸ್ ಕೂಡ ನಡೀತಾ ಇದೆ. ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ರೂಪೇಶ್? ಸಿಂಧೂರ, ಆರ್ಸಿಬಿ 18 ವರ್ಷಗಳ ಬಳಿಕ ಕಪ್ ವಿನ್ ಆಗಿದೆ. ಹೀಗಾಗಿ ಆರ್ಸಿಬಿ ಬೆಂಗಳೂರಿನಾದ್ಯಂತ, ಅದೇ ರೀತಿಯಾಗಿ ದೇಶಾದ್ಯಂತ, ವಿಶ್ವಾದ್ಯಂತ ಸಂಭ್ರಮ ಇದೆ. ಅದೇ ರೀತಿಯಾಗಿ ಸರ್ಕಾರ ಕೂಡ ಸಂಭ್ರಮವನ್ನು ಪಡ್ತಾ ಇದೆ. ಆರ್ಸಿಬಿ ಅಂದ್ರೆ ಬೆಂಗಳೂರಿನ ಒಂದು ಫ್ರಾಂಚೈಸಿ ಈ ಒಂದು ಕಪ್ ವಿನ್ ಆಗಿದ್ದಿಲ್ಲ ಅನ್ನೋ ಖುಷಿ ಇದೆ. ಹೀಗಾಗಿ IPL ಟೈಟಲ್ ವಿನ್ ಆಗಿದ್ದಕ್ಕೆ ಸರ್ಕಾರದ ವತಿಯಿಂದಲೇ ಇವತ್ತು ಇಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ. ವಿಧಾನಸೌಧ ಮುಂಭಾಗದಲ್ಲಿ, ಗ್ರ್ಯಾಂಡ್ ಸ್ಟೆಪ್ ಮುಂಭಾಗದಲ್ಲಿ ಈ ಒಂದು ಸನ್ಮಾನ ಕಾರ್ಯಕ್ರಮ ಇದೆ. ಹೀಗಾಗಿ ಇಲ್ಲಿ ಈ ಒಂದು ಚಾಂಪಿಯನ್ಸ್ಗೆ ಸನ್ಮಾನ ಮಾಡಲಾಗುತ್ತೆ. ಈ ಸನ್ಮಾನ ಕಾರ್ಯಕ್ರಮಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಯಾಕಂತ ಹೇಳಿದ್ರೆ 4 ಗಂಟೆಗೆ ಸನ್ಮಾನ ಕಾರ್ಯಕ್ರಮ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತ ಸನ್ಮಾನ ಕಾರ್ಯ ಮಾಡಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಹೀಗಾಗಿ ಈವೆಂಟ್ ಅವರೀಗ ಎಲ್ಲಾ ರೀತಿಯ ಸಿದ್ಧತೆಗಳು ಮಾಡಿಕೊಂಡು ಸನ್ಮಾನಕ್ಕೆ ಬೇಕಾದ ವ್ಯವಸ್ಥೆಗಳು ಮಾಡ್ಕೊಳ್ಳಾಗ್ತಾರೆ. ಇದೇ ವಿಧಾನಸೌಧ ಮುಂಭಾಗ ನೀವು ನೋಡಬಹುದು, ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳಿ ಇದೆ ಗ್ರ್ಯಾಂಡ್ ಸ್ಟೆಪ್ ಮುಂಭಾಗ. ಯಾಕಂದ್ರೆ ಇಲ್ಲಿ ಹೈಕೋರ್ಟ್ ಎದುರುಗಡೆ ಇರತಕ್ಕಂಥ ಗ್ರ್ಯಾಂಡ್ ಸ್ಟೆಪ್ ಮುಂಭಾಗದಲ್ಲಿ ಈ ಒಂದು ಸನ್ಮಾನ ಕಾರ್ಯ ಆಗುತ್ತೆ. ಇದೇ ಒಂದು ಇಲ್ಲಿ ಬ್ಯಾನರ್ ಹಿಂದ್ಗಡೆ ಅವರು ನಿಂತ್ಕೊಂಡು ಇಲ್ಲಿ ಎಲ್ಲ ಫೋಟೋಗೆ ಪೋಸ್ ಕೊಡ್ತಾರೆ. ಅದರ ಬಳಿಕವಾಗಿ ಸಿಎಂ ಸಿದ್ದರಾಮಯ್ಯನವರು, ಡಿಸಿಎಂ ಡಿಕೆ ಶಿವಕುಮಾರ್, ರಾಜ್ಯಪಾಲರಾಗಿರ್ತಕ್ಕಂಥ ತಾವರ್ಚಂದ್ ಗೆಹ್ಲೋಟ್, ಕೆಎಸ್ಸಿ ಅಧಿಕಾರಿಗಳು ಸೇರಿ ಎಲ್ಲರೂ ಕೂಡ ಇದೇ ಮುಂಭಾಗದಲ್ಲಿ ನಿಂತ್ಕೊಂಡು ವಿರಾಟ್ ಕೊಹ್ಲಿ ತಂಡಕ್ಕೆ ಸನ್ಮಾನವನ್ನು ಮಾಡ್ತಾರೆ. ಸಿದ್ಧತೆಗಳು ನೋಡಬಹುದು. ಇಲ್ಲಿ ಎಲ್ಲಾ ರೀತಿ ವ್ಯವಸ್ಥೆಗಳು ಮಾಡ್ಕೊಳ್ಳಲಾಗಿದೆ. ವೇದಿಕೆ ಮೇಲೆ ವಿರಾಟ್ ಕೊಹ್ಲಿ ಸೇರಿದಂತೆ ಹಲವಾರು ಜನ ಇರ್ತಾರೆ. ಹೀಗಾಗಿ ಇದೇ ಗ್ರ್ಯಾಂಡ್ ಸ್ಟೆಪ್ ಮುಂಭಾಗದಲ್ಲಿ ಸನ್ಮಾನ ಮಾಡಲಾಗುತ್ತೆ. ನೀವು ಎದುರುಗಡೆ ನೋಡಬಹುದು, ಈಗಾಗಲೇ ಸಿದ್ಧತೆಗಳಾಗ್ತಾ ಇದೆ. ಅದೇ ರೀತಿಯಾಗಿ ಅಲ್ಲಿ ಜನ ಬಂದು ನಿಂತಿರೋದನ್ನು ಕೂಡ ಗಮನಿಸಿಕೊಳ್ಬಹುದು. ಆರ್ಸಿಬಿ ಫ್ಯಾನ್ಸ್ ಇಲ್ಲಿಂದಲೇ ಚೇರ್ಸ್ ಮಾಡಬೇಕು ಅಂತ ಹೇಳಿಕೊಂಡಿದ್ದಾರೆ. ಸರ್ಕಾರ ಏನ್ ಹೇಳ್ತಾ ಇದೆ ಅಂತ ಹೇಳಿ ಬದ್ಧತೆ ಕೊಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ವಿಧಾನಸಭಾ ಮುಂಭಾಗದಲ್ಲಿ ಯಾರು ಕೂಡ ಬರೋದು ಬೇಡ ಅಂತೇಳಿ ಹೇಳ್ತಾ ಇದ್ದಾರೆ. ಹೀಗಾಗಿ
RCB ಫ್ಯಾನ್ಸ್ ಆದರೂ ಕೂಡ ವಿಧಾನಸಭಾ ಮುಂಭಾಗದಲ್ಲಿ ನಾವು ವಿರಾಟ್ ಕೊಹ್ಲಿ ಸೇರಿದಂತೆ ನೆಚ್ಚಿನ ತಂಡವನ್ನ ಕಣ್ತುಂಬಿಕೊಳ್ಬೇಕು, ನಾವು ಕೂಡ ಈ ಸನ್ಮಾನ ಕಾರ್ಯದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಉತ್ಸಾಹದಿಂದ ವಿಧಾನಸಭಾ ಮುಂಭಾಗಕ್ಕೆ ಬಂದಿದ್ದಾರೆ. ಅದೇ ರೀತಿಯಾಗಿ ಮತ್ತೊಂದು ಬ್ಯಾಡ್ ನ್ಯೂಸ್ ಅನ್ನು ಕೊಡ್ತಾ ಇದೆ. ಯಾಕಂತ ಹೇಳಿದ್ರೆ ಭದ್ರತೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಹೀಗಾಗಿ ಮೊದಲು ಪ್ಲಾನ್ ಮಾಡಿದ್ದು ವಿಧಾನಸೌಧ, ಇಲ್ಲಿಂದಲೇ ಚಿನ್ನಸ್ವಾಮಿ ಮೈದಾನದೊಳಗೆ ತೆರೆದ ಜೀಪಿನಲ್ಲಿ ಯಾವ ರೀತಿಯಾಗಿ ಮುಂಬೈಯಲ್ಲಿ ಭಾರತ ವಿಶ್ವಕಪ್ ಗೆದ್ದಾಗ ಯಾವ ರೀತಿಯಾಗಿ ಸಂಭ್ರಮ ಆಯಿತೋ ಅದೇ ಮಾದರಿ ಸಂಭ್ರಮ ಆಗುತ್ತೆ. ಇಡೀ ವಿಧಾನಸೌಧ ಹೃದಯ ಭಾಗ ಕೆಂಪು ಟಿ ಶರ್ಟ್ ನಲ್ಲಿ ರಾಜರಾಯಿಸ್ತೆ ಅಂತೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ನಮಗೂ ಕೂಡ ವಿಧಾನಸಭಾ ಇಲ್ಲಿ ವಿರಾಟ್ ಕೊಹ್ಲಿ ಅದೇ ರೀತಿಯಾಗಿ RCB ತಂಡವನ್ನು ಕಣ್ತುಂಬಿಕೊಳ್ಬಹುದು ಅಂತೇಳಿ ಫ್ಯಾನ್ಸ್ ನಿರೀಕ್ಷೆ ಮಾಡಿದ್ರು. ಆದರೆ ಪರೇಡ್ ಮೂಲಕ ಮೆರವಣಿಗೆ ಮೂಲಕ ಹೋಗೋದಿಲ್ಲ. ಇಲ್ಲಿಂದ ವಿಧಾನಸೌಧದಿಂದ ನೇರವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಹೋಗುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಜಯೋತ್ಸವ ಇರುತ್ತೆ. ಆದರೆ ಯಾವುದೇ ರೀತಿಯಾಗಿ ಮೆರವಣಿಗೆಗಳಿರೋದಿಲ್ಲ. ಮೆರವಣಿಗೆ ಅಂತ ಹೇಳಿದ್ರೆ ಅವರಿಗೆ ಪೊಲೀಸ್ ಭದ್ರತೆ ಕೊಡಬೇಕಾಗುತ್ತೆ. ಶಾರ್ಟ್ ಟೈಮ್ ಅಲ್ಲಿ ಭದ್ರತೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಿಲ್ಲ. ಆದ್ರೆ ಶಾರ್ಟ್ ಟೈಮ್ ಅಲ್ಲಿ ಇವತ್ತು ಕಾರ್ಯಕ್ರಮ ಆಯೋಜನೆ ಆಗಿರೋದ್ರಿಂದ ಭದ್ರತೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿ CM ಮತ್ತೆ ಅದೇ ರೀತಿಯಾಗಿ DCM ಅದೇ ರೀತಿಯಾಗಿ ಪರಮೇಶ್ವರ್ ಚರ್ಚೆ ಮಾಡಿದಾಗ ಒಂದು ವಿಚಾರ ಬಂತು. ಹೀಗಾಗಿ ಮೆರವಣಿಗೆಗಳು ಇರೋದಿಲ್ಲ. ಚಿನ್ನಸ್ವಾಮಿ ಮೈದಾನದ ಹೊರಗಡೆ ಒಂದು ವಿಜಯೋತ್ಸವ ಕಾರ್ಯಕ್ರಮ ಇರುತ್ತೆ. ಈ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು, ಆದ್ರೆ ಹೊರಗಡೆ ಭಾಗದಲ್ಲಿ ಆಗೋದಿಲ್ಲ ಅಂತ ಹೇಳಿ ಹೇಳಿದ್ದಾರೆ. ಸಿಂಧೂರ, ಥ್ಯಾಂಕ್ ಯು ನಿಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಸುಷ್ಮಿತಾ, ನಿಮ್ ಹತ್ರ ಮಾತನಾಡ್ತೀನಿ. ಅದಕ್ಕೂ ಮುನ್ನ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಪರಿಶೀಲನೆಗೆ ಅಂತ ಬಂದಂತಹ ಸಂದರ್ಭದಲ್ಲಿ ಏನ್ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ಇವತ್ತು ಕರ್ನಾಟಕ ರಾಜ್ಯದ ಪರವಾಗಿ, ಕರ್ನಾಟಕ ಸರ್ಕಾರದ ಪರವಾಗಿ ಏನು RCB ಟೀಮು IPL ಚಾಂಪಿಯನ್ಶಿಪ್ ಅನ್ನ ಗೆದ್ದಿದ್ದಾರೆ ಅವರಿಗೆ ಇವತ್ತು ಈ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂದೆ ಅವರಿಗೆ ಫೆಲಿಸಿಟೇಷನ್ ಪ್ರೋಗ್ರಾಮ್ ಅನ್ನ ಇಟ್ಕೊಂಡಿದ್ದೇವೆ. ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಚಿವರುಗಳು ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ಪ್ಲೇಯರ್ಸ್ ಎಲ್ಲರೂ ಕೂಡ ಅವರು ಬಸ್ನಲ್ಲಿ ಇಲ್ಲಿಗೆ ಬರ್ತಾರೆ. ಬಂದ ಮೇಲೆ ಅವರಿಗೆ ಫೆಲಿಸಿಟೇಷನ್ ಮಾಡ್ತೀವಿ. ಬಸ್ನಲ್ಲೇ ಅವರು ವಾಪಸ್ಸು ಕ್ರಿಕೆಟ್ ಸ್ಟೇಡಿಯಂಗೆ ಹೋಗ್ತಾರೆ. ದೇರ್ ವಿಲ್ ನಾಟ್